ನೋಡಿ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾರೆ. ಇದನ್ನು ನಾವು ಪರಮ ಏಕಾದಶಿ ಮತ್ತು ಕಮಲ ಏಕಾದಶಿ ಅಂತ ಹೇಳ್ತಾರೆ. ತುಂಬ ವಿಶೇಷವಾಗಿರುವಂತಹ ದಿನ ವಿಷ್ಣುವಿನ ಆರಾಧನೆ ಮಾಡ್ಕೊಳ್ಲಿಕ್ಕೆ ಅಂತ. ನೋಡಿ, ಏಕಾದಶಿ ಹಬ್ಬ ಅನ್ನುವಂಥದ್ದು ಇದು ಇರುವಂತಹ ಪಾಪ ಪುಣ್ಯಗಳ ಬಗ್ಗೆ ನಾವು ನೋಡ್ತೀವಿ. ಯಾಕೆಂದರೆ ನಮ್ಮ ಹಳೆಯ ಒಂದು ಪೂರ್ವಾರ್ಜಿತ ಅಂತ ಹೇಳ್ಬೋದು. ಏನು ಹೇಳ್ಬೋದು ಅಂತಂದರೆ, ಒಂದು ಪಾಪ ಕರ್ಮಗಳನ್ನು ಹೋಗ್ಲಾಡಿಸಲಿಕ್ಕೆ ಅಂತ. ನೋಡಿ, ಸಂಚಿತ ಕ್ರಿಯಾಕರ್ಮಗಳು ಅಂತ ಹೇಳ್ತೀವಿ, ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೀವಿ. ನೋಡಿ, ಇಂದಿನ ಜನ್ಮದಿಂದ ಬಂದಿರುವಂತಹ ಪ್ರಾರಬ್ಧ ಕರ್ಮಗಳಿಂದ ನಾವು ಈ ಜನ್ಮದಲ್ಲಿ ನಾವು ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ವ್ಯಾಪಾರದಲ್ಲಿ ಉದ್ಯೋಗ ನಷ್ಟ ಆಗ್ತಾ ಇರುತ್ತೆ, ಅಥವಾ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಬರ್ತಾ ಇರುವಂಥದ್ದಾಗುತ್ತೆ. ಹಾಗಾಗಿ ಅಂಥ ಒಂದು ಪಾಪ ಪರಿಹಾರ ಮಾಡ್ಕೊಳ್ಲಿಕ್ಕೆ ಈ ರೀತಿ ಶುಭ ದಿನಗಳು ತುಂಬ ಬಹಳ ಪ್ರಮುಖವಾಗಿರುವಂತಹ ವಿಚಾರ. ಈ ದಿನ ಇರುವಂತಹ ಈ ಪರಮ ಏಕಾದಶಿ ಏನಿದೆ, ಈ ಏಕಾದಶಿ ವ್ರತಾಚರಣೆಯಿಂದ ಏನಾಗುತ್ತೆ, ನಿಮ್ಮ ಮನೆಯಲ್ಲಿ ಒಂದು ಅಭಿವೃದ್ಧಿಯ ಸಂಕೇತ ಅಂತ, ಮತ್ತು ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ಒಂದು ಹೋಗಲಾಡಿಸಿಕೊಳ್ಳಲಿಕ್ಕೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತೀವಿ. ಹಾಗಾಗಿನೇ ಈ ದಿನ ತುಂಬ ಜನ ಒಂದು ಉಪವಾಸ ಮಾಡುವಂಥದ್ದು, ಉಪವಾಸ ವ್ರತಾಚರಣೆ ಮಾಡುವಂಥದ್ದು, ಏಕಾದಶಿ ವ್ರತಾಚರಣೆ ಮಾಡುವಂಥದ್ದು ಮನೆಯಲ್ಲಿ ಮಾಡ್ತಾ ಇರ್ತಾರೆ. ನೋಡಿ, ಏನಕ್ಕೋಸ್ಕರ ಮಾಡಬೇಕು, ಯಾರೆಲ್ಲ ಮಾಡಬೇಕು ಅಂತ ತಿಳ್ಕೊಳ್ಳಿ. ನೋಡಿ, ಯಾರ ಮನೆಯಲ್ಲಿ ತುಂಬ ಸಂಕಷ್ಟಗಳಿರುವಂಥದ್ದಿರುತ್ತೆ, ಒಂದಲ್ಲಾರ ಒಂದು ರೀತಿಯ ಕಷ್ಟಗಳು ಬರ್ತಾ ಇರುತ್ತೆ, ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಮಕ್ಕಳ ಎಜುಕೇಷನಲ್ಲಿ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ, ಅಥವಾ ಮನೆಯಲ್ಲಿ ಒಡನಾಟ ಚೆನ್ನಾಗಿಲ್ಲ, ಯಾರಿಗಾದ್ರೂ ಏನಾದರೂ ಒಂದು ಸಮಸ್ಯೆಗಳು ಬರ್ತಾ ಇದೆ, ನಿಮ್ಮ ವ್ಯಾಪಾರ ಸ್ಥಳಗಳು ಅಥವಾ ಉದ್ಯೋಗದಲ್ಲಿ ಏನೋ ಬದಲಾವಣೆಗಳು, ತುಂಬ ಬದಲಾವಣೆಗಳಾಗ್ತಾ ಇರುತ್ತೆ, ಏನು ಚೆನ್ನಾಗಿಲ್ಲ ಅಂಥವರು ಮನೆಯಲ್ಲಿ ಯಾರು ಇದ್ದೀರಾ, ನೋಡಿ ಇವತ್ತು ಏಕಾದಶಿ ವ್ರತಾಚರಣೆಯನ್ನು ಮನೆಯಲ್ಲಿ ಮಾಡಿಕೊಳ್ಬೇಕು. ಮಾಮೂಲಿ ಎಲ್ಲ ಹಬ್ಬ ಹರಿದಿನಗಳು ಮಾಡೋ ರೀತಿ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳುವಂಥದ್ದು, ದೇವರ ಹತ್ರ ಇವತ್ತು ಪೂಜೆ ಪುನಸ್ಕಾರಗಳು, ಯಾರಿಗೆ ನಿಮ್ಮ ಮನೆ ದೇವರು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಇರ್ಬೋದು, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯಾವುದೇ ದೇವರಾಗ್ಬೋದು, ರಾಮರಾಗ್ಬೋದು, ಅಥವಾ ನಿಮಗೆ ಶ್ರೀ ಕೃಷ್ಣನನ್ನು ಯಾರೆಲ್ಲ ಆರಾಧನೆ ಮಾಡ್ಕೊಳ್ತಾ ಇರ್ತೀರಾ ಅಂಥವ್ರು, ಅಥವಾ ರಂಗನಾಥ ಸ್ವಾಮಿಯನ್ನು ಆರಾಧನೆ ಮಾಡ್ಕೊಳ್ತಾ ಇರ್ತೀರಾ, ಮನೆಯಲ್ಲಿ ವಿಷ್ಣುವಿನ ಸಾಲಿಗ್ರಾಮವನ್ನು ಯಾರೆಲ್ಲ ಪೂಜೆ ಮಾಡ್ತಾ ಇದ್ದೀರಾ ಅಂಥವರು ಈ ದಿನ ನೀವು ಮಾಡುವಂತಹ ಪೂಜೆಗೆ ತುಂಬ ವಿಶೇಷವಾಗಿ ಫಲಗಳನ್ನು ಪಡ್ಕೊಡ್ತೀರಾ ಅಂತ. ನೋಡಿ, 3 ವರ್ಷಕ್ಕೊಮ್ಮೆ ಬರುವಂತಹ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಪರಮ ಪವಿತ್ರವಾಗಿರುವಂತಹ ಏಕಾದಶಿ ವ್ರತದಿಂದ ಏನಾಗುತ್ತೆ, ನಿಮ್ಗೆ ಎಷ್ಟೋ ಪುಣ್ಯ ಫಲ ಸಿಗುವಂಥದ್ದಾಗುತ್ತೆ. ಯಾಕಂದರೆ ವರ್ಷ ಪೂರ್ತಿ ಈ ಕಡೆ, ಯಾಕಂದರೆ 36 ಒಂದು ಏಕಾದಶಿ ಮಾಡಿರೋ ವ್ರತದ ಆಚರಣೆಯ ಫಲ ನಿಮಗೆ ಸಿಗುತ್ತೆ ಅಂತಲೂ ಕೂಡ ನಾವು ಶಾಸ್ತ್ರದಲ್ಲಿ ನೋಡ್ಬೋದು. ತುಂಬ ಜನ ಹೇಳ್ತಾ ಇರ್ತಾರೆ, ನೋಡಿ 36 ಏಕಾದಶಿ ಮಾಡಿರುವಂತಹ ಫಲ ನೀವು ಇವತ್ತು ಮಾಡುವಂತಹ ಒಂದು ಏಕಾದಶಿ ವ್ರತಾಚರಣೆಯಲ್ಲಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಹೇಳ್ತಾ ಇರ್ತಾರೆ. ಹಾಗಾಗಿ ಯಾರೆಲ್ಲ ಮನೆಯಲ್ಲಿ ಆರ್ಥಿಕ ಸಂಕಷ್ಟದಿಂದ ಇರ್ತೀರಾ, ಅಥವಾ ಪ್ರಾರಬ್ಧ ಕರ್ಮಗಳು ಅಂತ ತುಂಬ ಇರುತ್ತೆ. ನೋಡಿ, ಮನುಷ್ಯನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟ ಇರುತ್ತೆ. ನೋಡಿ, ಕೆಲವರಿಗೆ ಮಕ್ಕಳಿಂದ ಕೆಲವರಿಗೆ ಸಮಸ್ಯೆಗಳು ಬರ್ತಾ ಇರುತ್ತೆ, ಇನ್ನು ಕೆಲವರು ಮಕ್ಕಳಾಗ್ದೇ ಸಮಸ್ಯೆಗಳು ಬರ್ತಾ ಇರುತ್ತೆ, ಇನ್ನು ಕೆಲವರಿಗೆ ಮದುವೆ ವಿಚಾರದಲ್ಲಿ ಮನೇಲಿ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇರಲ್ಲ, ಆ ರೀತಿ ಸಮಸ್ಯೆಗಳು ಬರುತ್ತೆ. ಎಷ್ಟೋ ಜನಕ್ಕೆ ತಂದೆ ಮಕ್ಕಳು ದೂರ ಆಗಿರುವಂಥದ್ದು, ಅಥವಾ ಇರುವಂತಹ ಆಸ್ತಿ ಪಾಸ್ತಿಗಳನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇರಲ್ಲ, ಎಷ್ಟೋ ಸಮಸ್ಯೆಗಳು. ಇದನ್ನು ಪ್ರಾರಬ್ಧ ಕರ್ಮಗಳು ಅಂತ ಹೇಳ್ತೀವಿ. ಆ ರೀತಿ ಇರುವಂತಹ ಪ್ರಾರಬ್ಧ ಕರ್ಮಗಳನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಇದು ತುಂಬ ವಿಶೇಷವಾಗಿರುವಂತಹ ದಿನ ಆಗಿರುತ್ತೆ.